ರಾ. ದೇಶಪಾಂಡೆಯವರು ತಮ್ಮ ಶಿಕ್ಷಣ ವೃತ್ತಿಯನ್ನು ಮುಂದುವರಿಸುತ್ತಲೇ ಕನ್ನಡದ ಏಳ್ಗೆಗೆ ಟೊಂಕ ಕಟ್ಟಿ ನಿಂತರು. ಆ ಭಾಗಗಳಲ್ಲಿ ಕನ್ನಡದ ಬಳಕೆ ಕಮ್ಮಿ ಇದ್ದುದರಿಂದ ಮನೆಯ ಭಾಷೆಯಾಗಿತ್ತು. ಆಡಳಿತ, ಶಿಕ್ಷಣ, ಸಂಪರ್ಕ ಭಾಷೆಯಾಗಿ ಮರಾಠಿ ಚಾಲ್ತಿಯಲ್ಲಿತ್ತು. ಕನ್ನಡ ಭಾಷೆಯನ್ನು ಮನೆಗೆ ಮಾತ್ರ ಸೀಮಿತವಾಗಿಡದೆ ಮುಖ್ಯವಾಹಿನಿಗೆ ತರಬೇಕೆಂಬ ಹಂಬಲದಿಂದ ಅವರು ಕನ್ನಡಿಗರಲ್ಲಿ ಕನ್ನಡ ನಾಡು ಭಾಷೆಯ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ 20/7/1890 ಧಾರವಾಡದಲ್ಲಿ ಅಲ್ಲಿನ ಪ್ರಮುಖ ಹಾಗೂ ಹಿರಿಯರನ್ನು ಒಟ್ಟುಗೂಡಿಸಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸಿದರು. ಈ ಸಂಘದ ಮೂಲ ಉದ್ದೇಶ ಉತ್ತರ ಕರ್ನಾಟಕ ಭಾಗದ ಕನ್ನಡಿಗರಿಗೆ, ಸಾಹಿತಿಗಳಿಗೆ ಕನ್ನಡದ ಧ್ವನಿಯಾಗಿ ತಮ್ಮ ಭಾವನೆಗಳ ಲೇಖಕರಿಗೆ ಅಭಿವ್ಯಕ್ತಿಯ ವೇದಿಕೆಯಾಗಲು ಸ್ಥಾಪಿಸಿದರು. ಇದಕ್ಕಾಗಿ ಅವರು 1887ರಿಂದಲೇ ಒಂದು ರೂಪುರೇಷೆಗಳನ್ನು ತಯಾರಿಸಿ ಕನ್ನಡದ ಜನರ ಸಹಾಯದಿಂದ ಒಂದು ಸಂಘವನ್ನು ಸ್ಥಾಪಿಸಬೇಕೆಂಬ ವಿಚಾರವನ್ನು ದೇಶಪಾಂಡೆಯವರು ಹೊಂದಿದ್ದರು. ಆ ನಿಟ್ಟಿನಲ್ಲಿ ಹಣ ಸಂಗ್ರಹಣೆ ಮಾಡಿ ಸಿದ್ಧಪಡಿಸಿದ್ದರು. ಸತತ 3 ವರ್ಷಗಳ ಕಾಲ ಪ್ರಯತ್ನಪಟ್ಟು ಈ ಸಂಘವನ್ನು ಅವರು ಸ್ಥಾಪಿಸಿದರು. ಕನ್ನಡದ ಏಳ್ಗೆಗೆ ಸ್ಥಾಪಿತವಾದ ಕರ್ನಾಟಕ ವಿದ್ಯಾವರ್ಧಕ ಸಂಘವು ಕರ್ನಾಟಕ ಏಕೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಕನ್ನಡ ಲೇಖಕರಿಗೆ, ಸಾಹಿತಿಗಳಿಗೆ ಒಂದು ವೇದಿಕೆಯಾಗಿ ಅವರೆಲ್ಲರ ಧ್ವನಿಯಾಗಿ ಇತಿಹಾಸದ ಪುಟ ಸೇರಿದೆ. 1867ರಲ್ಲಿ ವಾಗ್ಭೂಷಣ ಎಂಬ ಕನ್ನಡದ ಮೊದಲ ಮಾಸಪತ್ರಿಕೆಯನ್ನು ಆರಂಭಿಸಿದರು. ಇದರ ಮೊದಲ ಸಂಚಿಕೆಯು ನವೆಂಬರ್ನಲ್ಲಿ ಪ್ರಕಟವಾಯಿತು. ಇದು ಕನ್ನಡಿಗರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಪತ್ರಿಕೆಯನ್ನು ತಲುಪಿಸುವ ಹಾಗೂ ಕನ್ನಡ ನಾಡಿನ ಬಗ್ಗೆ ಕನ್ನಡಿಗರಿಗೆ ಪರಿಚಯ ಮಾಡಿಸುವ ಉದ್ದೇಶದಿಂದ ಆರಂಭವಾಯಿತು. ಹಾಗೆಯೇ ಅಲ್ಲಿಯವರೆಗೆ ಕನ್ನಡ ನಾಡನ್ನು ಆಳಿದ ಮನೆತನಗಳ ಬಗ್ಗೆ ಲೇಖನಗಳು ಹೊರಬಂದವು. ಹಾಗೆಯೇ ಕನ್ನಡ ನಾಡಿನ ಹರಿದುಹೋದ ಭಾಗಗಳನ್ನು, ಕನ್ನಡ ನಾಡನ್ನು ಒಟ್ಟುಗೂಡಿಸುವ ಲೇಖನಗಳನ್ನು ಪ್ರಕಟಿಸಿ ಕರ್ನಾಟಕ ಏಕೀಕರಣದ ಅವಶ್ಯಕತೆಯನ್ನು ಜನರಲ್ಲಿ ಮನಗಾಣಿಸುವ ಕಾರ್ಯದಲ್ಲಿ ಅವರು ಯಶಸ್ವಿಯಾದರು. 1907ರಲ್ಲಿ ಅಖಿಲ ಕರ್ನಾಟಕ ಗ್ರಂಥಕರ್ತರ ಸಮ್ಮೇಳನವನ್ನು ಮೊಟ್ಟಮೊದಲ ಬಾರಿಗೆ ಸಂಘಟಿಸಿದರು.